ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ಒಂದು ಆ್ಯಪ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದು ಯಾವುದು ಆ್ಯಪ್ ಅಂತಂದರೆ, ನಿಮ್ಮ ಫೋಟೋಸ್ ನೀವು ಕ್ಯಾಮ್ರಾದಲ್ಲಿ ಫೋಟೋಸ್ ತಗೊಂಡಿರ್ತೀರಾ ಅಥವಾ ಸೆಲ್ಫಿ ತಗೊಂಡಿರ್ತೀರಾ. ಆ ಫೋಟೋಸ್ ಯಾವ್ದಾದ್ರು ಬ್ಲರ್ ಆದರೆ ನಾವು ಡಿಲೀಟ್ ಮಾಡಾಕ್ತೀವಲ್ವಾ. ಸೊ ಬ್ಲರ್ ಆಗಿರೋ ಫೋಟೋಸ್ನ ಕ್ಲಿಯರ್ ಮಾಡ್ಕೊಳೋದು ಹೇಗೆ ಅಂತ ಒಂದು ಆ್ಯಪ್ ಇದೆ. ಸೊ ಆ್ಯಪು ನಿಮಗೆ ಗೊತ್ತಿರ್ಬೋದು ಅಥವಾ ಗೊತ್ತಿಲ್ಲದೇನೆ ಇರ್ಬೋದು. ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ ಅನಿಸುತ್ತೆ. ನನಗೂ ಕೂಡ ಈಗ ರೀಸೆಂಟಾಗಿ ಗೊತ್ತಾಗಿದ್ದು. ಸೊ ಆ್ಯಪ್ ಹೇಗೆ ಯೂಸ್ ಮಾಡೋದು, ಯಾವ ರೀತಿ ಇನ್‌ಸ್ಟಾಲ್ ಮಾಡ್ಕೊಳೋದು ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್‌ನ ಹೊಸದಾಗಿ ನೋಡ್ತಾ ಇದ್ದೀರಾ ಅಥವಾ ವಿಸಿಟ್ ಮಾಡ್ತಾ ಇದ್ದೀರಾ ಅಂದರೆ ನಮ್ಮ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೊದಲಿಗೆ ಗೂಗಲ್ ಪ್ಲೇ ಸ್ಟೋರ್‌ನ ಓಪನ್ ಮಾಡ್ಕೋಬೇಕು. ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ರೆಮಿನಿ ಅಂತ ಸರ್ಚ್ ಮಾಡಿದಾಗ ನಿಮಗೆ ಇದೊಂದು ಆ್ಯಪ್ ಸಿಗುತ್ತೆ. ಇದು 4.4 ರೇಟಿಂಗ್ ಇರುವಂಥ ಆ್ಯಪು. ಇವಾಗಲೇ ಹೇಳ್ತಾ ಇದ್ದೀನಿ, ಇದೇನು ಪ್ರಮೋಷನ್ ವಿಡಿಯೋ ಅಥವಾ ಪ್ರಮೋಷನ್ ಆ್ಯಪ್ ಅಲ್ಲ. 4.4 ರೇಟಿಂಗ್ ಇದೆ, 62 MB ಇದೆ. 100 ಮಿಲಿಯನ್ಗಿಂತ ಜಾಸ್ತಿ ಜನ ಇದನ್ನ ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ. ಸೊ ಇದನ್ನ ಫಸ್ಟ್ ಇನ್ಸ್ಟಾಲ್ ಮಾಡ್ಕೊಂಬಿಡೋಣ. ಇವಾಗ ಇನ್ಸ್ಟಾಲ್ ಆಗಿದೆ, ಓಪನ್ ಮಾಡೋಣ. ಓಪನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಓಪನ್ ಆಗುತ್ತೆ. ನೆಕ್ಸ್ಟ್ ಈ ರೀತಿ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಗೆಟ್ ಸ್ಟಾರ್ಟೆಡ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಅಂತ ಕೊಡಿ. ಸ್ಕಿಪ್ ಅಂತ ಕೊಟ್ಟಾದ್ಮೇಲೆ ಇಲ್ಲಿ ಅಕ್ಸೆಪ್ಟ್ ಆಲ್ ಅಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇವಾಗ ಗೆಟ್ ಸ್ಟಾರ್ಟೆಡ್ ಅಂತ ನೋಡಿ, ಅಲ್ಲಿ ಗೆಟ್ ಸ್ಟಾರ್ಟೆಡ್ ಆಗ್ತಿದೆ. ಈ ಆರೋ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡಿ. ನೆಕ್ಸ್ಟ್ ಈ ರೀತಿ ಒಂದು ಓಪನ್ ಆಗುತ್ತೆ. ಇಲ್ಲಿ ಇಂಟು ಮಾರ್ಕ್ ಇದೆಯಲ್ಲ, ಈ ಇಂಟು ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡಿ. ನೆಕ್ಸ್ಟ್ ಗಿವ್ ಆಕ್ಸೆಸ್ ಟು ಫೋಟೋಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಅಲೋ ಅಂತ ಕೊಡಿ. ಅಲೋ ಅಂತ ಕೊಟ್ಟಾದ್ಮೇಲೆ ಈ ರೀತಿ ಓಪನ್ ಆಗುತ್ತೆ. ನಿಮ್ಮದು ಯಾವ ಫೋಟೋಸು ಬ್ಲರ್ ಇದೆ ಆ ಫೋಟೋಸ್ನ ನೀವು ಇಲ್ಲಿ ಹಾಕಬೇಕಾಗುತ್ತೆ. ನಾನು ಎಕ್ಸಾಂಪಲ್ ತೋರಿಸ್ತೀನಿ ಯಾವ ಫೋಟೋಸ್ ಬ್ಲರ್. ನಂದೊಂದು ಫೋಟೋಸ್ ಬ್ಲರ್ ಆಗಿದೆ. ಸೊ ಆ ಫೋಟೋಸ್ನ ನಾನು ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಆಗುತ್ತೆ ಅಂತ. ನೋಡಿ, ನಂದು ಇದೊಂದು ಫೋಟೋಸು ಬ್ಲರ್ ಆಗಿದೆ. ಸೊ ಇದನ್ನ ನಾನು ಕ್ಲಿಯರ್ ಮಾಡ್ಕೋಬೇಕು. ಸೊ ಯಾವ ರೀತಿ ಕ್ಲಿಯರ್ ಮಾಡ್ಕೊಳೋದು ಅಂದರೆ, ಇಲ್ಲಿ ಎನ್ಹಾನ್ಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಈ ರೀತಿ ಪ್ರೋಸೆಸ್ ಆಗುತ್ತೆ. ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. ಇದಕ್ಕೆ ನೆಟ್ ಅವಶ್ಯಕತೆ ಇದೆ. ನೆಟ್ ಇಲ್ಲ ಅಂದರೆ, ಡಾಟಾ ಇಲ್ಲ ಅಂದರೆ ಈ ಆ್ಯಪ್ನ ಯೂಸ್ ಮಾಡೋಕ್ಕಾಗೋದಿಲ್ಲ. ನೆಕ್ಸ್ಟು ಆ ಪ್ರೋಸೆಸ್ ಎಲ್ಲ ಆದಮೇಲೆ ಈ ರೀತಿ ಓಪನ್ ಆಗುತ್ತೆ. ನೋಡಿ, ಇಲ್ಲಿ ಆಫ್ಟರ್ ಯಾವ ರೀತಿ ಇದೆ, ಬಿಫೋರ್ ಯಾವ ರೀತಿ ಇದೆ. ಬಿಫೋರ್ ಈ ರೀತಿ ಇತ್ತು, ಆಫ್ಟರ್ ಈ ರೀತಿ ಆಗಿದೆ. ಸೊ ಈ ರೀತಿ ನೀವು ಮಾಡ್ಕೋಬೋದು. ನೆಕ್ಸ್ಟು ಇಲ್ಲಿ ಸೇವ್ ಅಂತ ಇಲ್ಲಿ ಒಂದು ಆರೋ ಮಾರ್ಕ್ ಇದೆಯಲ್ಲ, ನೆಕ್ಸ್ಟು ಇದ್ರ ಮೇಲೆ ಸೇವ್ ಅಂತ ಕೊಟ್ಟರೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಸೇವ್ ಅಂತ ಕೊಟ್ಟರೆ ಒಂದು ಅಡ್ವರ್ಟೈಸ್ ಬರುತ್ತೆ. ಸೊ ಅಡ್ವರ್ಟೈಸ್ ಆದಮೇಲೆ ನಾವು ಇಲ್ಲಿ ಆರೋ ಮಾರ್ಕ್ ತೋರಿಸ್ತಿದೆಯಲ್ಲ, ಈ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟ್ ಇನ್ನೊಂದು ಆರೋ ಮಾರ್ಕ್ ತೋರಿಸುತ್ತೆ ಇಂಟುನ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮದು ಫೋಟೋ ಗ್ಯಾಲರಿಗೆ ಸೇವ್ ಆಗಿರುತ್ತೆ. ಇವಾಗ ಇಲ್ಲಿ ಸೇವ್ ಆಗ್ತಿದೆ. ಸೊ ಇವಾಗ ನಿಮ್ಮ ಫೋಟೋ ಗ್ಯಾಲರಿಗೆ ಸೇವ್ ಆಗಿರುತ್ತೆ. ನಾನು ಗ್ಯಾಲರಿಗೆ ಹೋಗಿ ತೋರಿಸ್ತೀನಿ ಯಾವ ರೀತಿ ಬಂದಿರುತ್ತೆ ಅಂತ. ನೋಡಿ, ಇದು ಬ್ಲರ್ ಆಗಿರುವಂಥ ಫೋಟೋ. ಬಟ್ ಇವಾಗ ಆ ಆ್ಯಪ್ ಮುಖಾಂತರ ಕ್ಲಿಯರ್ ಮಾಡಾದ್ಮೇಲೆ ಈ ರೀತಿ ಫೋಟೋ ಬಂದಿದೆ. ನಿಮ್ಮ ಫೋಟೋಸ್ ಏನಾದ್ರು ಬ್ಲರ್ ಆಗಿದ್ರೆ ನೀವು ಈ ಆ್ಯಪ್ ಮುಖಾಂತರ ನೀವು ಬ್ಲರ್ ಆಗಿರೋ ಫೋಟೋಸ್ನ ಈ ರೀತಿ ಕ್ಲಿಯರ್ ಮಾಡಿಕೊಂಡು ಸೇವ್ ಮಾಡ್ಕೋಬೋದು. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಸಿಟ್ ಮಾಡಿದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.